ಹಾರ ಬದಲಾಯಿಸ್ಕೊಳ್ಳಿ. ಮೊದಲು ಹುಡುಗನಿಗೆ ಹಾರ ಹಾಕಿ. ಹಾರ ಬದಲಾಯಿಸ್ಕೊಳ್ಳಿ. ಈಗ ಹುಡುಗಿಗೆ ಹಾರ ಹಾಕಲಿ. ಹಾಕ. ತಾಳಿ ತಗೊಳ್ಳಿ. ಅಜ್ಜಿ, ದೈವದ ಸಾಕ್ಷಿಯಾಗಿ ಸವಿತನ ಕೊರಳಿಗೆ ತಾಳಿ ಕಟ್ಟು. ದೇವನೆಲ್ಲೋ ಕೂತು ಹೊಸೆವ ಮನುಜರನ್ನು ಇಲ್ಲಿ ಬೆಸೆವ. ಅಜ್ಜಿ, ಸವಿತಾ, ಇವತ್ತಿನಿಂದ ನೀವಿಬ್ಬರು ಸತಿಪತಿಯರು. ಅಂತೂ ಇಂತೂ ಎದೆ ಮೇಲೆ ಹತ್ತು ಕೂತಿದ್ದೊಂದು ದೊಡ್ಡ ಭಾರ ಇಳಿತು. ಅಮ್ಮ ಸವಿತಾ, ನಿನಗೊಂದು ದೊಡ್ಡ ನಮಸ್ಕಾರ ಕಣಮ್ಮ. ಮತ್ತೆ ಬಂದೆ ನೀನು? ಹೊಡಿಬೇಕಾಗಿತ್ತು, ಯಾಕೆ ಕೈ ಇಳಿಸ್ಬಿಟ್ರಿ? ಈಗೇನು ಮಾತಾಡಲ್ವಾ? ಕೋಪನ? ಓಹ್, ಇದೇನಿದು ಭಗ್ನ ಪ್ರೇಮಿಗಳ ಥರ ಗೊಂಬೆಗಳನ್ನೆಲ್ಲ ಜೋಡಿಸ್ಕೊಂಡು ಸವಿತನ್ ಮಿಸ್ ಮಾಡ್ಕೋತಾ ಬೇಜಾರು ಮಾಡ್ಕೋತಿದ್ದೀರಾ? ಹೌದು. ಏನಿವಾಗ? ಅರೆ ರೇ ವಿಶ್ವಾಮಿತ್ರ, ನಾನು ಯಾವುದಕ್ಕೂ ಈಗ 103ಗೆ ಕಾಲ್ ಮಾಡಬೇಕಪ್ಪ. ಅರ್ಜೆಂಟಾಗಿ 2 ಫೈರ್ ಇಂಜಿನ್ನ ಕರೆಸಿ ಅಂತ. ಆಗ ತಾನೆ ಈ 2 ಕಣ್ಣಲ್ಲಿರೋ ಬೆಂಕಿ ಆರ್ಸೋಕ್ಕಾಗತ್ತೆ. ಇಲ್ಲಿ ಈ ಕಡೆ ತಿರುಗಿ ಈ ಕಡೆ. ಯಾಕೆ? ಒಂದು ನಿಮಿಷ ಇರಿ, ಒಂದು ನಿಮಿಷ. ಏನಿದು? ಆದರೆ ಈ ಕಣ್ಣಲ್ಲಿರೋದು ಪ್ರೇಮ ಜ್ವಾಲೆ. ನನ್ನ ಪ್ರೀತಿ ತಂಗಾಳಿ ಉಸಿರಿಗೆ ಆರೋಯ್ತಲ್ಲ. ನೋಡು, ನಾನು ಮಾತಾಡ್ಸೋಕೆ ಪ್ರಯತ್ನ ಪಡಬೇಡ ಶ್ರದ್ಧಾ. ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಾತಾಡಲ್ಲ ಅಂತಾನೆ ಯಾರೋ ಮಾತಾಡ್ಬಿಟ್ರಪ್ಪ. ಮೌನ ವ್ರತ ಮಟಾಶ್. ನನಗೂ ಸವಿತಾಗೂ ಮದುವೆ ಆದ್ಮೇಲೆ ಗೊತ್ತಾಗಬೇಕಾಗಿತ್ತು ಈ ಸತ್ಯ ನಿನಗೆ. ಆವಾಗಿರ್ತಿತ್ತು ಆ ಒದ್ದಾಟ, ಆ ಪ್ರಾಣ ಸಂಕಟ. ನನ್ನ ಬೆಲೆ ಗೊತ್ತಾಗಲ್ಲ ನಿನಗೆ. ತಮ್ಮ
ತಮಾಷೆಗೂ ಕೋಪಕ್ಕೂ ಕೂಡ ಹಾಗೆ ಮಾತಾಡಬೇಡಿ ಭುವನ್. ನಿಮ್ಮನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ನಿಮ್ಮನ್ನ ಬೇರೆ ಯಾರ ಜೊತೆನೂ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ನನ್ನಿಂದ ಸಾಧ್ಯ ಇಲ್ಲ. ಆ ಅಭದ್ರತೆಯಿಂದಾನೆ ನಾನು ಅಷ್ಟೊಂದು ಫೂಲಿಶ್ ಆಗಿ ಬಿಹೇವ್ ಮಾಡಿದ್ದು. ಎಲ್ಲ ಟೈಮು ಶ್ರದ್ಧಾ. ಟೈಮ್ ಅನ್ನೋದೇ ಹಾಗೆ ಒಂಥರ ಚುಚ್ತಾ ಇರುತ್ತೆ, ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಅದಕ್ಕೆ ತಾನೆ ಗಡಿಯಾರದಲ್ಲೂ ಮುಳ್ಳಿರೋದು. ನಿನ್ನ ಜಾಗದಲ್ಲಿ ನಾನಿದ್ದಿದ್ರು ಕೂಡ ಬಹುಶಃ ಇದೇ ರೀತಿ ಬಿಹೇವ್ ಮಾಡ್ತಾ ಇದ್ದೆ. ಯಾಕೆ ಹೇಳಿ, ನೀನು ನಾನು ಪ್ರೀತಿಸೋ ಜೀವ. ಬೇರೆ ಯಾರ ಜೊತೆ ಊಹಿಸ್ಕೊಳ್ಳೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಇದರಲ್ಲಿ ಹಿಂದೇನೂ ತಪ್ಪಿಲ್ಲ. ಐ ಲವ್ ಯು ಭುವನ್. ನಾವು ಟೈಮ್ನ ಬ್ಲೇಮ್ ಮಾಡೋದು ಬೇಡ. ಇನ್ಮೇಲೆ ನಮ್ಮ ಸಂಬಂಧದಲ್ಲಿ ಯಾವತ್ತೂ ಯಾವ ಕ್ಷಣಕ್ಕೂ ಅನುಮಾನ ಅನ್ನೋ ಪದ ಕೂಡ ನುಸುಳಬಾರ್ದು. ನಾವೇನೋ ಅದನ್ನು ದೂರ ಇಟ್ಟಿರ್ತೀವಿ, ಆದರೆ ನೀವು ಹೆಂಗಸರು ಹಾಗೆಲ್ಲ ಅದನ್ನು ಬಿಟ್ಟು ಬದುಕೋರಲ್ವಲ್ಲ. ಅನುಮಾನ ಪಿಶಾಚಿ ಅನ್ನೋದು ನಿಮ್ಮ ಆತ್ಮ ಬಂದು ಇದ್ದಂಗಲ್ವಾ? ಏನು ಆತ್ಮ ಬಂದುನಾ? ಸರಿ ಸರಿ, ನೋಡ್ತೀರಿ ಇನ್ಮೇಲೆ ಹೇಗಿರ್ತೀನಿ ಅಂತ. ಅಯ್ಯೋ, ಸ್ವಲ್ಪ ಅನುಮಾನ ಪಡೆ, ಸ್ವಲ್ಪನಾದ್ರೂ ಜಗಳ ಆಡೆ ಅಂತ ನೀವೇ ಬೇಡ್ಕೋಬೇಕು. ಹಾಗಿರ್ತೀನಿ. ಅಯ್ಯೋ, ಹಾಗೆಲ್ಲ ಇರಬೇಡ. ಆ ಮೂಗಿನ ತುದಿಲಿ ಒಂದಿಷ್ಟು ಕೋಪ ಇರಬೇಕು, ಅದೇ ಚಂದ. ಆಮೇಲೆ ಆ ಎರಡು ಹುಬ್ಬಿನ ಮಧ್ಯೆ ಒಂದು ಪುಟಾಣಿ ಗಂಟು ಬರುತ್ತಲ್ಲ, ಅದು ಬರಬೇಕು, ಆವಾಗಲೇ ಚಂದ. ಆವಾಗ ನಾನು ಕೋಪ ನಿರೋಧಕ ಮಾತ್ರೆ ಕೊಟ್ಟು ಅದನ್ನ ಹುಷಾರು ಮಾಡ್ತಿರ್ಬೇಕು, ಅದು ಇನ್ನೂ ಚಂದ. ಏನು ಕೋಪ ನಿರೋಧಕನ? ಅದೇನದು? ಸಾಕು, ಅದು 1 ಡಜನ್ ಎಲ್ಲ ತಗೊಂಬಿಟ್ರೆ ಓವರ್ ಡೋಸ್ ಆಗೋಗುತ್ತಷ್ಟೇ. ಹೋಗ್ಚಿನ, ಸಿಗೋದೇ ಅಪರೂಪ, ಸಿಕ್ಕಾಗೂ ನಕರ ಮಾಡ್ತೀಯ. ಭುವನ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ನಾವಿಬ್ಬರು ಒಟ್ಟಿಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಜೊತೇಲಿ ಓಡಾಡಿ ಅದೆಷ್ಟು ದಿನ ಆಗೋಗಿದೆ ಅಂತ. ಅದಕ್ಕೆ ಒಂದು ನೆಪ ಹುಡ್ಕೊಂಡ್ಬಂದಿದ್ದೀನಿ. ಏನು ನೆಪನಾ? ಏನದು? ನೆಪ ಅಂದರೆ ನೆಪ ಅಲ್ಲ, ನೇಮ ಅಂತಾರೆ. ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕಂದ್ರೆ ಒಂಥರ ಜಾತ್ರೆ ಥರ. ಶ್ರದ್ಧಾ, ಆ ಜನಜಂಗುಳಿ ಎಲ್ಲ ಬೇಡ. ನಾವಿಬ್ಬರೇ ಕೂತ್ ಮಾತಾಡೋ ಥರ ಯಾವ್ದಾದ್ರು ಪ್ರಶಾಂತವಾಗಿರೋ ಜಾಗಕ್ಕೆ ಹೋಗೋಣ. ಈ ಹಳ್ಳಿ ಜಗಳ, ಕಿತ್ತಾಟ, ಶಾಲೆ, ರಾಜಕೀಯ, ಪಚ್ಚಿ, ಸವಿತಾ ಇದೆಲ್ಲದನ್ನು ಬಿಟ್ಟು ಗಂಟೆಗಟ್ಟಲೆ ಕೂತ್ ಮಾತಾಡ್ಬೇಕು ನಿನ್ನ ಜೊತೆ. ಒಂದು ಇಡೀ ದಿನ ನಿನ್ನ ಕಣ್ತುಂಬ ನೋಡ್ಬೇಕು. ಆಮೇಲೆ ಏನೋ ಕನ್ಸಿದೆ ಅಂತ ಜಾಗಕ್ಕೆ ಎಲ್ಲಾದ್ರೂ ಹೋಗೋಣ. ಈ ಜಾತ್ರೆ, ನೇಮ ಇವೆಲ್ಲ ಬೇಡ. ಭುವನ್, ಈ ಹಳ್ಳಿಯಲ್ಲಿ ಹಾಗೆಲ್ಲ ಕಳೆದು ಹೋಗೋಕೆ ಸಾಧ್ಯನಾ? ಕನಸಲ್ಲೂ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈ ನೇಮದ ನೆಪ ಮಾಡ್ಕೊಂಡಿರೋದು. ಅಲ್ಲಿ ನಮಗೆ ಅಂತ ಜಾಗ, ಸಮಯ ಇದೆಲ್ಲದನ್ನ ಹೇಗೋ ಮಾಡ್ಕೊಳ್ಳೋಣ. ಅಲ್ಲ ಶ್ರದ್ಧಾ, ನಮ್ಮಿಬ್ಬರನ್ನೇ ಅಲ್ಲಿಗೆ ಹೋಗಕ್ಕೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಈ ಹಳ್ಳಿ ಜನರ ಕಣ್ ತಪ್ಪಿಸಿ ನಾವು ಅಲ್ಲಿಗೆ ಹೋಗಕ್ಕೆ ಸಾಧ್ಯನಾ? ಇದೆಲ್ಲ ಆಗೋದಿಲ್ಲ, ಹೋಗೋದಿಲ್ಲ ಶ್ರದ್ಧಾ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಭುವನ್. ನಾವಿಬ್ಬರು ಜೊತೆಯಲ್ಲಿ ನೇಮಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಕನಸಲ್ಲಿ ನೀವು ಹೇಳಿದ್ರಲ್ಲ ಆ ರೊಮ್ಯಾಂಟಿಕ್ ಜಾಗ, ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡಿ.